ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಕೊಪ್ಪಳದ ಗವಿಮಠ. ಗವಿಮಠದ ಅನ್ನಪ್ರಸಾದಕ್ಕೆ ಯಾವುದೇ ಸಮಸ್ಯೆ ಬಂದಿಲ್ಲ ಇದುವರೆಗೂ ಕೂಡ. 90% ಅಡುಗೆ ಸೌದೆಯಲ್ಲೇ ತಯಾರಿಕೆ ಆಗ್ತಾ ಇದೆ. ಅಂದರೆ ಸೌದೆ ಒಲೆಯಲ್ಲೇ ಉಪಹಾರ ಊಟ ತಯಾರಿಕೆ ಮಾಡಲಾಗ್ತಾ ಇದೆ. ಮಠದಲ್ಲಿ ಅಡುಗೆಗೆ ತಿಂಗಳಿಗೆ 10 ರಿಂದ 12 ಟ್ರ್ಯಾಕ್ಟರ್ ಸೌದೆ ಬಳಕೆ ಮಾಡಲಾಗುತ್ತೆ. ಹೀಗಾಗಿ ಇದಕ್ಕೆ ಮುಂಚೆನೂ ಯಾವ ಸಮಸ್ಯೆನೂ ಇರಲಿಲ್ಲ. ಈಗ ಸಿಲಿಂಡರ್ ಕೊರತೆ ಎದುರಾದ ಮೇಲೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಸೌದೆ ಒಲೆಯಲ್ಲೇ ಅಡುಗೆ ತಯಾರಿಸ್ತಾ ಇದ್ದಾರೆ. ಉಪಹಾರಕ್ಕಾಗಿ, ದಾಸೋಹಕ್ಕಾಗಿ ಯಾವುದಕ್ಕೂ ಕೂಡ ಅಲ್ಲಿ ಇದುವರೆಗೂ ಸಮಸ್ಯೆ ಎದುರಾಗೇ ಇಲ್ಲ ಕೊಪ್ಪಳದಲ್ಲಿರುವಂಥ ಗವಿಮಠದಲ್ಲಿ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಪಟ್ಟರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾನೀಗ ಗವಿಮಠದ ಅಡುಗೆ ಕೋಣೆಯಲ್ಲಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಸಾಕಷ್ಟು ಪ್ರಮಾಣದ ಸೌದೆಯನ್ನು ಈಗಾಗಲೇ ಸಂಗ್ರಹಿಸಿಟ್ಟಿರ್ತಕ್ಕಂಥದ್ದು. ಗವಿಮಠ ಅಂದರೆ ನಮಗೆ ನೆನಪಾಗೋದು ಇಲ್ಲಿನ ದಾಸೋಹ. ಅದರಲ್ಲೂ ಕೂಡ ಜಾತ್ರೆಯಲ್ಲಿ ನಿರಂತರವಾಗಿ 1 ತಿಂಗಳ ಕಾಲ ಇಲ್ಲಿ ದಾಸೋಹ ಇರುತ್ತೆ. ಆದರೆ ಮಠದಲ್ಲಿ ನಿತ್ಯವೂ ಇಲ್ಲಿ ಅನ್ನ ಪ್ರಸಾದದ ಸೇವೆ ಇರುತ್ತೆ. ಈ ಗವಿಮಠದ ಸಿಬ್ಬಂದಿ ಅನ್ನ ಪ್ರಸಾದಕ್ಕೆ ಸೌದೆಯನ್ನೇ ಬಳಸ್ತಾರೆ. 90% ಅಡುಗೆಗೆ ಸೌದೆಯನ್ನು ಬಳಸ್ತಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗಾಗಲೇ ಇಲ್ಲಿ ಸೌದೆ ಒಲೆ ಮೇಲೆ ಟಿಫಿನ್ ಮಾಡಿರ್ತಕ್ಕಂಥದ್ದು. ಮುಂಜಾನೆ ಟಿಫಿನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಕಂಪ್ಲೀಟ್ ಆಗಿ ಸೌದೆ ಒಲೆ ಮೇಲೆ ರೆಡಿ ಆಗತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗಾಗಲೇ ಇಲ್ಲಿ ಸೌದೆ ಒಲೆ ಹಚ್ಚಿರ್ತಕ್ಕಂಥದ್ದು. ಗವಿಮಠದವರು ನಿತ್ಯ ಸೌದೆ ಒಲೆ ಮೇಲೇ ಈ ಒಂದು ಅಡುಗೆಯನ್ನು ರೆಡಿ ಮಾಡ್ತಕ್ಕಂಥದ್ದು. ಪ್ರತಿ ತಿಂಗಳಿಗೆ ಅಂದರೆ 10 ರಿಂದ 12 ಟ್ರ್ಯಾಕ್ಟರ್ನಷ್ಟು ಇಲ್ಲಿ ಸೌದೆಗಳು ಖರ್ಚಾಗ್ತವೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಬೈಲರ್ಗಳಿವೆ. ಇದರ ಮುಖಾಂತರವೇ ಎಲ್ಲ ಅಡುಗೆ ರೆಡಿ ಆಗ್ತಕ್ಕಂಥದ್ದು. ಸ್ವೀಟು, ಅನ್ನ, ಸಾರು ಎಲ್ಲವೂ ಕೂಡ ಈ ಬೈಲರ್ ಇಂದ ಸ್ಟೀಮ್ಗೆ ಹೋಗುತ್ತೆ. ಆ ಸ್ಟೀಮ್ನಲ್ಲಿ ಎಲ್ಲ ಅಡುಗೆ ಕೂಡ ರೆಡಿ ಆಗ್ತಕ್ಕಂಥದ್ದು. ಪ್ರಸಾದಕ್ಕೆ ಇದುವರೆಗೂ ಕೂಡ ಯಾವ ಸಮಸ್ಯೆಯೂ ಕೂಡ ಗವಿಮಠದಲ್ಲಿ ಆಗಿಲ್ಲ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಪ್ರಸಾದ ಸೇವನೆ ಮಾಡಿ ಸಾಕಷ್ಟು ಜನ ಹೊರಗಡೆ ಬರ್ತಿರ್ತಕ್ಕಂಥದ್ದು. ಬಂದ ಭಕ್ತರಿಗೆ ಎಂದಿನಂತೆ ಪ್ರಸಾದ ಸೇವನೆ ಇರ್ತಕ್ಕಂಥದ್ದು. ನಾನು ಮತ್ತೊಂದು ಕಡೆ ನಿಮಗೆ ಈ ಗವಿಮಠದ ಅಡುಗೆ ಕೋಣೆಯನ್ನು ಈಗ ತೋರಿಸ್ತೀನಿ. ಅಡುಗೆ ಕೋಣೆಯಲ್ಲಿ ಎಲ್ಲವೂ ಕೂಡ ಇಲ್ಲಿ ಸೌದೆ ಒಲೆ ಮೇಲೆ ರೆಡಿ ಆಗ್ತಕ್ಕಂಥದ್ದು. 10% ಅಡುಗೆಗೆ ಮಾತ್ರ ಇವರು ಗ್ಯಾಸನ್ನು ಮೊರೆ ಹೋಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಯಾವ ವಾಣಿಜ್ಯ ಸಿಲಿಂಡರ್ಗಳ ಸಮಸ್ಯೆಯೂ ಕೂಡ ಇಲ್ಲಿ ಇಲ್ಲ. ಯಾಕಂದರೆ ನಿತ್ಯವೂ ಇಲ್ಲಿ ಎಲ್ಲವೂ ಕೂಡ ಸೌದೆ ಒಲೆ ಮೇಲೇ ಅಡುಗೆ ಆಗ್ತಕ್ಕಂಥದ್ದು. ಬೆಳಗ್ಗೆ ಉಪಹಾರ ಇರ್ಬೋದು, ಮಧ್ಯಾಹ್ನದ ಊಟ ಜೊತೆಗೆ ರಾತ್ರಿ ಊಟ ಎಲ್ಲವೂ ಕೂಡ ಇಲ್ಲಿ ಸೌದೆ ಒಲೆ ಮೇಲೇ ಅಡುಗೆ ಆಗ್ತಕ್ಕಂಥದ್ದು. ಹೀಗಾಗಿ ಗವಿಮಠದ ದಾಸೋಹಕ್ಕೆ ಯಾವ ಸಿಲಿಂಡರ್ಗಳ ಸಮಸ್ಯೆಯೂ ಕೂಡ ತಟ್ಟಿಲ್ಲ. ನಿತ್ಯವೂ ಕೂಡ ಇಲ್ಲಿ ಸೌದೆ ಒಲೆ ಮೇಲೇ ಅಡುಗೆ ಆಗ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ಅಡುಗೆಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಅನ್ನ, ಸಾರು ಮತ್ತು ಸ್ವೀಟ್ ಎಲ್ಲ ಪದಾರ್ಥಗಳು ಕೂಡ ಇಲ್ಲಿ ಸೌದೆ ಒಲೆ ಮೇಲೆ ಆಗ್ತಕ್ಕಂಥದ್ದು. ನೀವು ದೃಶ್ಯಗಳು ನೋಡ್ತಿರ್ಬೋದು. ಈಗಾಗಲೇ ಸಿಹಿ ಖಾದ್ಯವನ್ನು ರೆಡಿ ಮಾಡಿಟ್ಟಿರ್ತಕ್ಕಂಥದ್ದು. ಜೊತೆಗೆ ನನ್ನ ಬಲಭಾಗದಲ್ಲಿ ನೀವು ನೋಡ್ತಿರ್ಬೋದು ಅನ್ನ, ಸಾಂಬಾರು ಎರಡೂ ಕೂಡ ರೆಡಿಯಾಗಿರ್ತಕ್ಕಂಥದ್ದು. ಯಾವ ಸಿಲಿಂಡರ್ಗಳನ್ನು ಉಪಯೋಗ ಮಾಡದೆ ಕೇವಲ ಸೌದೆ ಒಲೆ ಮೇಲೆ ಇಲ್ಲಿ ಅಡುಗೆ ರೆಡಿ ಆಗ್ತಕ್ಕಂಥದ್ದು. ಗವಿಮಠದ ದಾಸೋಹಕ್ಕೆ ಯಾವ ಸಿಲಿಂಡರ್ಗಳ ಸಮಸ್ಯೆಯೂ ಕೂಡ ತಟ್ಟಿಲ್ಲ. ಎಂದಿನಂತೆ ಇಲ್ಲಿ ನಿತ್ಯ ಪ್ರಸಾದ ಸೇವನೆ ಇರತಕ್ಕಂಥದ್ದು. ಅದು ಕೂಡ ಸಂಪೂರ್ಣವಾಗಿ ಸೌದೆ ಒಲೆ ಮೇಲೆ ಮಾಡಿದ್ದು. ಹೀಗಾಗಿ ಗವಿಮಠದ ದಾಸೋಹದಲ್ಲಿ ಎಂದಿನಂತೆ ಪ್ರಸಾದ ಸೇವೆ ಆರಂಭವಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.